ಶಾಂತನ್ ಗೌಡ ಡಿಜಿ ಅವರೇ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 980 ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರು. ರಾಮಲಿಂಗ ರೆಡ್ಡಿ 980 980 ಸಭಾಧ್ಯಕ್ಷರೇ ಉತ್ತರ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇದು ಹಳೇ ಕಾಲದ ಲೆಕ್ಕ ಅಂತ ಅನಿಸುತ್ತೆ ನನಗೆ. ಇತ್ತೀಚೆಗೆ ಶಕ್ತಿ ಯೋಜನೆ ಬಂದ ಮೇಲೆ ಸಾಕಷ್ಟು ಬಸ್ಸುಗಳ ಬೇಡಿಕೆ ಐತಿ. ವಿಶೇಷ ನನ್ನ ಕ್ಷೇತ್ರ ಹೊನ್ನಾಳಿ ತಾಲೂಕು 20 ಕಿಲೋಮೀಟರ್ ಅಂತರದಲ್ಲಿ 8 ತಾಲೂಕುಗಳು ಬರ್ತಾ ಬಂದಿದೆ. ಸಾಕಷ್ಟು ಕಾಲೇ ಶಾಲಕರಿದ್ದೇವೆ. ಶಿವಮೊಗ್ಗ 20 ಕಿಲೋಮೀಟರ್ಗಳಿಂದ ಹೆಚ್ಚು ಅವಶ್ಯಕತೆ ಇದೆ. ಕನಿಷ್ಠ ಒಂದು 50 ಬಸ್ ಆದರೂ ಒದಗಿಸ್ಕೊಳ್ಬೇಕು ಅಂತ ಮಾನ್ಯ ಸಾರಿಗೆ ಕೂತ್ಕೊಳ್ಳಿ. ಅಶೋಕ್ ಅವರೇ, ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ. ಈ ಕರೋನಾ ಸಂದರ್ಭದಲ್ಲಿ ಒಂದು 3800 ಶೆಡ್ಯೂಲ್ಸು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಏನಾಯಿತು, ಒಂದು ಬಸ್ಸಸ್ಸು ಕೂಡ ಬಂದಿರಲಿಲ್ಲ. ಈಗ ಬಸ್ಸಸ್ಸು ಕೂಡ ಎಲ್ಲ ಬರ್ತಾಯಿದೆ ಸಭಾಧ್ಯಕ್ಷರೇ. KSRTC ಒಂದಕ್ಕೆ 1000 ಬಸ್ಸು ಏಪ್ರಿಲ್ ಒಳಗಡೆ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಬಂದಿದೆ, ಆಗಲೇ ಬರ್ತಾಯಿದೆ. ಪ್ರತಿದಿನ 10-15 ಬಸ್ ಬರ್ತಾಯಿದೆ. ಪ್ರಿಯಾರಿಟಿನಲ್ಲಿ ಅವ್ರು ಕೊಡೋಣ ಸಭಾಧ್ಯಕ್ಷರೇ. ಅವರಿಗೆಲ್ಲ ನಮ್ಮ KSRTC ಸಂಬಂಧಪಟ್ಟ ಎಲ್ಲ ಡಿಪೋಗಳಿಗೂ ಕೂಡ ಕೊಡೋಣ ಸಭಾಧ್ಯಕ್ಷರೇ. ರವಿಶಂಕರ್ ಗೌಡ ಸಭಾಧ್ಯಕ್ಷರೇ. ರವಿಕುಮಾರ್ ಗೌಡ ಅಧ್ಯಕ್ಷರೇ, ಚುಕ್ಕಿ ಗುರುತಿನ 846 ಪ್ರಶ್ನೆಯನ್ನು ವಸತಿ ಮತ್ತು ಅಲ್ಪಸಂಖ್ಯಾತರ ಸಚಿವರನ್ನ ಕೇಳಿ. ಉತ್ತರ ತೃಪ್ತಿಕರವಾಗಿದೆ ಅಧ್ಯಕ್ಷ. ಏನಾಯಿತು? ಕೌಜಲಗಿ ಮಹಾಂತೇಶ್. ಸನ್ಮಾನ್ಯ ಅಧ್ಯಕ್ಷರೇ, 969ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಬಯಸ್ತೇನೆ. ಕಂದಾಯ ಸಚಿವರು ಓಕೆ, ವೈಟ್ ಬರ್ತಾರೆ ಈಗ. ವಿಜಯಾನಂದ ಕ್ಯಾಶಪ್ಪನವರ್ ಕಂದಾಯ ಸಚಿವ ಬಂದು ಕೌಜಲಗಿ. ಸನ್ಮಾನ್ಯ ಕಂದಾಯ ಸಚಿವರಲ್ಲಿ 969ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸ. ಸನ್ಮಾನ್ಯ ಅಧ್ಯಕ್ಷರೇ, ಸವದತ್ತಿ ತಾಲೂಕಿನ ಮುರುಗೋಡು ಹೋಬಳಿಯನ್ನು ಬೈಲುಂಗಲ್ ತಾಲೂಕಿಗೆ ಸೇರಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಬಹುಶಃ ಅವರು ಸಹಿತ ಭೌಗೋಳಿಕವಾಗಿ ಸವದತ್ತಿ ತಾಲೂಕಿನಿಂದ ಬೈಲುಂಗಲ್ ತಾಲೂಕಿಗೆ ಸಮೀಪಾಗ್ತಾವೆ ಅಂಥೇಳಿ ಅವರು ಒಪ್ಕೊಂಡಿದ್ದಾರೆ. ಬಹುಶಃ ಇದು ಅನೇಕ ವರ್ಷದ ಒಂದು ಹೋರಾಟ. ಈ ಸವದತ್ತಿ ತಾಲೂಕಿನಿರುವಂಥ ಮುರುಗೋಡು ಹೋಬಳಿಯನ್ನು ಬೈಲುಂಗಲ್ ತಾಲೂಕಿಗೆ ಸೇರಿಸಬೇಕು ಅಂತೇಳಿ ಆಡಳಿತಾತ್ಮಕವಾಗಿ ಮತ್ತು ಭೌಗೋಳಿಕವಾಗಿ ಎರಡೂ ಅನುಕೂಲತೆ ಆಗ್ತವೆ. ಅದಕ್ಕೆ ಸನ್ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ, ಆದಷ್ಟು ಬೇಗನೆ ಈ ಮುರುಗೋಡು ಹೋಬಳಿಯನ್ನು ಬೈಲುಂಗಲ್ ತಾಲೂಕಿಗೆ ಸೇರಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ. ಮಾನ್ಯ ಅಧ್ಯಕ್ಷರೇ, ಈಗ ಅವರು ನನಗೆ ಮನವಿಯನ್ನು ಕೊಟ್ಟಿದ್ದರು. ಆ ಮನವಿಯನ್ನು ಈಗಾಗಲೇ ನಾನು ನವೆಂಬರ್ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ನನಗೆ ವರದಿ ಕೊಡಿ ಅಂತ ಕಳಿಸ್ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳಿಂದ ಇನ್ನೂ ವರದಿ ಬಂದಿಲ್ಲ, ನಾನು ತರಿಸ್ಕೋತೇನೆ. ಜಿಲ್ಲಾಧಿಕಾರಿಗಳು ಮತ್ತು RC ಅವರಿಬ್ಬರಿಂದನೂ ನಾನು ವರದಿ ತರಿಸ್ಕೊಂಡು ವರದಿ ಆಧಾರದ ಮೇಲೆ ನಾನು ಒಂದು ತೀರ್ಮಾನವನ್ನು ನಾವು ಮಾಡ್ತೇವೆ. ಆದರೆ ತಮ್ಮ ಮುಖಾಂತರ ನಾನು ಮಾನ್ಯ ಸದಸ್ಯರಿಗೆ ಆ್ಯಂಡ್ ಕೆಲವು ಸದಸ್ಯರಿಗೂ ಹೇಳುವಂಥದ್ದು ಏನಾಗಿದೆ, ಮೊದಲಿಗೆ ಸವದತ್ತಿ ತಾಲೂಕಿತ್ತು, ಅದರಲ್ಲಿ ಯರಗಟ್ಟಿ ಹೋಬಳಿಯನ್ನು ತೆಗೆದು ಅದನ್ನು ಒಂದು ಪ್ರತ್ಯೇಕ ತಾಲೂಕು ಮಾಡಿದ್ದೇವೆ. ಅದಾದಮೇಲೆ ಸವದತ್ತಿಯಲ್ಲಿ ಉಳಿದಿರೋದೇ 3 ಹೋಬಳಿ. ಈಗ 95 ಗ್ರಾಮ ಮಾತ್ರ ಇದೆ ಸವದತ್ತಿಗೆ ಉಳಿದಿರೋದು, ಯರಗಟ್ಟಿ ಇದು ಹೋದ ಮೇಲೆ. ಈಗ ಬೈಲಹೊಂಗಲ ತಾಲೂಕಲ್ಲಿ 86 ಗ್ರಾಮ ಇದೆ. ನಾನು ಈಗ ಮುರುಗೋಡು ಹೋಬಳಿಯಲ್ಲಿ ಸುಮಾರು 31 ಗ್ರಾಮ ಇದೆ. ಆ 31 ಗ್ರಾಮನೂ ನಾನು ಸವದತ್ತಿಯಿಂದ ತೆಗೆದ್ರೆ ಅಲ್ಲಿ ಉಳಿಯೋದು ಬರೀ 64 ಗ್ರಾಮ. ಬೈಲಹೊಂಗಲ್ಲು 117 ಗ್ರಾಮ ಆಗುತ್ತೆ. ಸೊ ಸವದತ್ತಿಗಿಂತ 2 ಪಟ್ಟು ದೊಡ್ಡದು ಬೈಲಹೊಂಗಲ್ ಆಗುತ್ತೆ, ಅಥವಾ ಬೈಲಹೊಂಗಲದಲ್ಲಿ ಅರ್ಧ ಒಂದು ತಾಲೂಕು ಸವದತ್ತಿ ಆಗುತ್ತೆ. ಏನಾಗಿದೆ, ಅವರು ಹೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಆದರೆ ಹಿಂದೆ ನಾವು ಇವುಗಳನ್ನ ವೈಜ್ಞಾನಿಕವಾಗಿ ಮಾಡದೆ ಏನೋ ಒತ್ತಡಗಳ ಅಡಿಯಲ್ಲಿ ಮಾಡಿ ಈ ರೀತಿಯಾದಂಥ ನಿರೀಕ್ಷೆಗಳು ನಮ್ಮ ಮೇಲೆ ಬಂದು ಕೂತಿದೆ. ಇದೆಲ್ಲ ಪೂರಕ ಮಾಹಿತಿ ಅಷ್ಟೇ. ಹಾಗಂತೇಳಿ ನಾನು ಇದರ ಪರ ಇದರ ವಿರುದ್ಧ ಅಂತ ಅಲ್ಲ, ಮಾಹಿತಿ ಕೊಡ್ತಾ ಇದ್ದೇನೆ. ಇಷ್ಟಾಗಿಯೂ ಕೂಡ ನಾನು ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಂಡು
ಮಾನ್ಯ ಶಾಸಕರ ಜೊತೆಗೂ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತೇವೆ. ಆದರೆ ನಮ್ಮ ತೀರ್ಮಾನಗಳು ವೈಜ್ಞಾನಿಕವಾಗಿ ಇರಬೇಕು ಅನ್ನೋದು ನನ್ನ ಆಶಯ ಅಷ್ಟೇ. ಆದರೆ ಇಲ್ಲಿ ನೋಡಿದ್ರೆ ಒಂದು ತಾಲೂಕು 64, ಇನ್ನೊಂದು ತಾಲೂಕು 117 ಗ್ರಾಮ ಆದರೆ ಇದನ್ನು ವೈಜ್ಞಾನಿಕ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಏನೇ ಇದ್ರೂ ಅದೆಲ್ಲ ಒಂದು ಬದಿಗಿಟ್ಟು ಮಾನ್ಯ ಶಾಸಕರು ಏನು ಹೇಳಿದ್ದಾರೆ ಅದನ್ನು ನಾವು ಗಂಭೀರವಾಗಿ ಸರ್ಕಾರ ಪರಿಗಣಿಸುತ್ತೆ ಅಧ್ಯಕ್ಷರು. ವಿಜಯಾನಂದ ಕಾಶಪ್ಪನವರ್. ಸನ್ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ ಇಷ್ಟೇ. ನಾನು ಒಪ್ಕೋತೀನಿ, ಸನ್ಮಾನ್ಯ ಸಚಿವರು ಹೇಳ್ತಾ ಇರೋದು ಸರಿ ಇದೆ. ಆದರೆ ನಾವು ಒಂದು ಕಡೆ ಜನರಿಗೆ ಯಾವುದು ಅನುಕೂಲ ಆಗ್ತೈತಿ ಅದನ್ನು ಸಹಿತ ನಾವು ನೋಡಬೇಕಾಗುತ್ತೆ. ಈಗ ಬೈಲೊಂಗಲದಿಂದ ಈ ಕ್ಷೇತ್ರಗಳು ಅಷ್ಟೇ 5-6 ಕಿಲೋಮೀಟರ್ದಲ್ಲಿ ಮಾತ್ರ ಇದ್ದಾವೆ. ಅವರು ಸವದತ್ತಿಗೆ ಹೋಗ್ಬೇಕಾದ್ರೆ 50-55 ಕಿಲೋಮೀಟರ್ವರೆಗೆ ಹೋಗಬೇಕಾಗುತ್ತೆ. ಮತ್ತು ಬೈಲೊಂಗಲ್ಗೆ ಬಂದನೇ ಅವರ ಮುಂದೆ ಸವದತ್ತಿಗೆ ಹೋಗಬೇಕು. ಆ ದೃಷ್ಟಿಯಿಂದ ಜನರಿಗೆ ಅನುಕೂಲತೆ ಆಗೋದು ನಾವು ಮಾಡೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಅದನ್ನು ಪರಿಗಣನೆ ಮಾಡಬೇಕು ಅಂತ ಹೇಳ್ತೀನಿ. ಶಾಸಕರ ಅಭಿಪ್ರಾಯವನ್ನು ಸರ್ಕಾರ ಖಂಡಿತವಾಗಿ ಪರಿಗಣಿಸುತ್ತೆ. ವರದಿ ಬಂದ ಮೇಲೆ ವರದಿ ಆಧಾರದ ಮೇಲೆ ಮುಂದಿಂದು ನಾನು ಅವರಿಗೆ ಏನು ಮಾಡಬಹುದು ಅಂತ ವರದಿ ಆಧಾರದ ಮೇಲೆ ತೀರ್ಮಾನ ತಗೊಳ್ತೇನೆ. ಈಗ ನಾನು ಕೌಜಲಿಗೆ ಒಂದು ಮಾತು, ನಂದೊಂದು ಅನುಭವ, ಇವರೀಗ ಯಾವುದು ಹತ್ತಿರ ಆಗ್ತದೆ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಕೆಲಸ ಫಾಸ್ಟ್ ಆಗೋದಾಗ ಇಲ್ಲಿ ಕೇಸ್ ಜಾಸ್ತಿ ಆದಾಗ ಅಧಿಕಾರಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಕೆಲಸ ಕಡಿಮೆ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಈಸಿ ಆಗ್ತದೆ. ಈಗ ವಿಜಯಾನಂದ ಕಾಶ್ಯಪ್ಪನವರ್ ಇಲ್ಲ, ವಿಜಯೇಂದ್ರ ಯಡಿಯೂರಪ್ಪ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ವಸತಿ ಮತ್ತು ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ 873. ಉತ್ತರವನ್ನು ನೀಡಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತಕ್ಕಂಥದ್ದು ಜಗಜಾಹಿರ ಆಗಿದೆ. ಬರಗಾಲದ ಸಂದರ್ಭದಲ್ಲಿ ರೈತರಿಗೇನು ಒಳ್ಳೇದು ಮಾಡದೇ ಇದ್ರೂ ಕೂಡ ಅಲ್ಪಸಂಖ್ಯಾತರಿಗೆ 10,000 ಕೋಟಿಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಒಂದು ಬಡಾವಣೆ ಅಭಿವೃದ್ಧಿಗೋಸ್ಕರ 1,000 ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಏನು ಅಲ್ಪಸಂಖ್ಯಾತರ ಒಂದು ಬಡಾವಣೆಗೆ ಅಭಿವೃದ್ಧಿಗೋಸ್ಕರ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಮಾನ್ಯ ಸಚಿವರು, ಅದರಲ್ಲೂ ಕೂಡ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಪಟ್ಟಿಯನ್ನು ನೋಡಿದ್ರೆ ಬಹುತೇಕ ಎಲ್ಲ ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಇದು ಮಾಡಿದ್ದಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅಥವಾ JDS ಬೇರೆ ಯಾವುದೇ ಪಕ್ಷದ ಶಾಸಕರಿಗೆ ಅಲ್ಲೊಂದು ಇಲ್ಲೊಂದು ಕೊಟ್ಟಿರೋದು ಬಿಟ್ಟರೆ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ನಾನು ಹೇಳ್ತಕ್ಕಂಥದ್ದು ತಮ್ಮ ಮುಖೇನ ಮಾನ್ಯ ಸಚಿವರಿಗೆ, ಅಲ್ಪಸಂಖ್ಯಾತರು ಕ್ಷೇತ್ರವಾರು ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ದೇನೆ ಎಲ್ಲರೂ ಕೂಡ ಸಮಾನವಾಗಿ ಹಂಚಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಆ ಕಾಲೋನಿಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮೊನ್ನೆ ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ, ಬೇರೆ ಎಲ್ಲ ಕ್ಷೇತ್ರಗಳು ಅಂದರೆ ಕಾಂಗ್ರೆಸ್ ಶಾಸಕರು ಬಿಟ್ಟು ಬೇರೆ ಪಕ್ಷ ಶಾಸಕರು ಕೂಡ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಈಗ ತಾನೇ ಹೇಳಿದ್ರು 1,000 ಕೋಟಿಯನ್ನು ಅಲ್ಪಸಂಖ್ಯಾತರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದಾರಂತ. 1,000 ಕೋಟಿ ಬಿಡುಗಡೆ ಮಾಡಿಲ್ಲ, 1,000 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದು. ಬಜೆಟಲ್ಲಿ ನಾವು ಬಜೆಟಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ 250 ಕೋಟಿ ಕೊಟ್ಟಿದ್ದಾರೆ. PDPಯಲ್ಲಿ 50 ಕೋಟಿ, ಟೋಟಲ್ 300 ಕೋಟಿ. ಅದರಲ್ಲಿ ರಿಲೀಸ್ ಆಗಿರೋದು ಬರೀ 165 ಕೋಟಿ. ಅಂದರೆ 1,000 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ. 3 ವರ್ಷಕ್ಕೋಸ್ಕರ ಅಂತ 1,000 ಕೋಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ. ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ. ದುಡ್ಡು ಬಿಡುಗಡೆ ಮಾಡೋದು ಬರೀ 165 ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು. ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ, ತಾವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು. ತಾವು ಹೇಳಿದ್ರಿ ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ. ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು 3,71,000 ಕೋಟಿದಲ್ಲಿ ನಾಟ್ ಇವನೇ 1% ತೊಗೊಂಡಿದ್ದಾರೆ ಅಲ್ಪಸಂಖ್ಯಾತರು. ನಾಟ್ ಇವನೇ 1%. ಅದು ನಿಮ್ಮ ಗಮನಕ್ಕೆ ತರ್ತಾ ಇರೋದು. ತಾವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲ, ನಾನು ಹೇಳ್ತಾ ಇಲ್ಲ, 1% ಕೊಡ್ತಾ ಇಲ್ಲ. ಅಂದರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದು 1,000 ಕೋಟಿ. 1,000 ಕೋಟಿ ರಿಲೀಸ್ ಮಾಡಿಲ್ಲ. ರಿಲೀಸ್ ಆಗಿರೋದೇ 165 ಕೋಟಿ. ತಾವು ಆಮೇಲೆ ತಾರತಮ್ಯ ಮಾಡ್ತಾ ಇದ್ದೀರಾ. ಬರೀ ಕಾಂಗ್ರೆಸ್ MLAಗಳಿಗೆ ಕೊಡ್ತಾ ಇದ್ದೀರಾ, BJP MLAಗಳಿಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ವಿ. ನಾವೇನು ಮಾಡ್ತಾಯಿದ್ವಿ, ಮೈನಾರಿಟೀಸ್ ಕಾಲೋನಿ ಎಲ್ಲೆಲ್ಲಿದೆ
ABC ಅಂತ ಕ್ಯಾಟಗರಿ ಮಾಡಿದ್ದೀವಿ. ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ, ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ, ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಲ್ಲೂ ಕಾಂಗ್ರೆಸ್ಸಲ್ಲೂ ಕೊಟ್ಟಿದ್ದೀವಿ, BJPಯಲ್ಲೂ 29 ಜನಕ್ಕೆ ಕೊಟ್ಟಿದ್ದೀನಿ, JDS ಅವ್ರನ್ನ 8 ಜನಕ್ಕೆ ಕೊಟ್ಟಿದ್ದೀನಿ. ಅದು ನಿಮಗೂ 5 ಕೋಟಿ ಕೊಟ್ಟಿದ್ದೀನಿ, ನಮ್ಮ ಅಶೋಕ್ ಅವ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, ಬಸವರಾಜ ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, 29 ಜನಕ್ಕೆ ಇಟ್ಟಿದ್ದೀನಿ. ಈಗ ಯಾರು MLAಗಳು ಬಂದು ಕೇಳ್ಕೊಂಡಿಲ್ಲ ಅಂದರೆ ನೋಡಿ, ನನ್ನ ಕೊಟ್ಟಿ ನಿಮ್ಗೆ ಹೆಂಗೆ ಅದೇ ನಿಮ್ಮ ಮಾತಿಗೆ ಬರ್ತಾ ಇರೋದು, ನಿಮ್ಮ ಮಾತಿಗೆ ಬರ್ತಾ ಇರೋದು. ನಾನು ಬರ್ತೀನಿ, ಒಂದು ನಿಮಿಷ ಕೇಳಿ, ನಿಮ್ಮ ಮಾತಿಗೆ ಬರ್ತಾ ಇರೋದು. ಈಗ ಭಾಳ ಜನ ಕೇಳಿ ಸರ್, ನಾನು ಹೇಳ್ತೀನಿ. ಈಗ ಉಡುಪಿ MLA ಚರ್ಚೆ ಮಾಡಿ ಉತ್ತರ ಸರಿಯಾಗಿ ಕೊಡ್ತಾ ಇದ್ದಾರೆ. ಕ್ವಶನ್ಗೆ ಸಂಬಂಧಪಟ್ಟ ಉತ್ತರ ಈಗ ಸದಸ್ಯರು ಕೇಳಿದ ಪ್ರಶ್ನೆಗೆ ಒಂದು ನಿಮಿಷ ಅವರು ಮನವರಿಕೆ ಮಾಡಿ ಕೊಡ್ತಾರೆ. 1,20,000 ಮತದಾರರ ಅಲ್ಪಸಂಖ್ಯಾತ. ಓಕೆ, ಅಧ್ಯಕ್ಷ, ನಾನು ಕೂಡ ದೇವದುರ್ಗ ಕೇಳಿದ್ದೆ, ನನಗೂ ಕೊಟ್ಟಿದ್ದೆ. ಕೂತ್ಕೊಳ್ಳಿ. ಈಗ ಒಂದು ನಿಮಿಷ. ಈಗ ಅಲ್ಪಸಂಖ್ಯಾತರಿಗೂ ನೀವು ವಂಚನೆ ಮಾಡಿದಿರಿ. ಈಗ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ, ನಿಮ್ದು ಕೊಡೋದಿಲ್ಲ. ಬಜೆಟ್ ಅಲ್ಲಿ ಮಾತಾಡಿದ ಕ್ವಶನ್ ಅವರ್, ಬಜೆಟ್ ಅಲ್ಲಿ ಮಾತಾಡಿ, ಇದು ಕ್ವಶನ್ ಅವರ್. ವಿಜಯೇಂದ್ರ ಕ್ವಶನ್ ಕೇಳಿ. ಮಾನ್ಯ ಅಧ್ಯಕ್ಷೆ, ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬರು ಎಲ್ಲರಿಗೂ ಕೊಟ್ಟಿದ್ದೀರಿ, ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೀವು ಕೊಡ್ಬೇಕಾ, ದುಡ್ಡು ಬೇಕಾ ಗ್ರ್ಯಾಂಟ್? ಮುಸ್ಲಿಂ ತಾವಾಗಿ ತಾವು MLA ಆಯ್ಕೆ ಆದ್ಮೇಲೆ ಯಾವ ಬುರ್ಕಾ ಆಗಿರೋ ಮಿನಿಸ್ಟರ್ ಅವರೇ, ನೀವು ಕ್ವಶನ್ಗೆ ಉತ್ತರ ಕೊಡಿ. ನಾವು ಮುಸ್ಲಿಮರ ಕೆಲಸ ಮಾಡೋದು ನೀವು ಹೇಳಿ, ಹೆಂಗ್ ಕೊಡೋದು ಹೇಳಿ, ನೀವು ಹೆಂಗ್ ಕೊಡೋದು? ನಾವು ನಿಮ್ಮ ಕ್ಷೇತ್ರದಲ್ಲಿ ಕೊಡಲೇಬೇಕಲ್ವಾ? ಅಲ್ಲ, ಅಲ್ಪಸಂಖ್ಯಾತರು ವಿಜಯೇಂದ್ರ ಆಯ್ತು. ಸರ್ಕಾರ ವಿಜಯೇಂದ್ರ ಹೆಂಗ್ ಅನುದಾನ ಕೊಡ್ಲಿ? ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಕೆಲಸ ಮಾಡಲ್ಲ ಅಂತ ಅವರೇ ಹೇಳೋದು. ನೀವು ಸರ್ಕಾರವಾಗಿ ಮಾಡಿ, ನೀವು ಸರ್ಕಾರ ಅವ್ರೇನ್ ಮಾಡ್ಬೇಕಾ? ನೀವು ಸರ್ಕಾರ ಮಾಡಕ್ಕಾಗಲ್ಲ, ನೀವು ಮಾಡಿ ಅಂದ್ರೆ ಮಾಡ್ರಿ, ನೀವು ಸರ್ಕಾರವಾಗಿ ಕೆಲಸ ಮಾಡ್ರಿ. ಶಾಸಕರಾಗಿದ್ದಾರೆ ಒಂದ್ ನಿಮಿಷ ಸರ್, ಅವರು ಶಾಸಕರಾಗಿದ್ದಾರೆ, MLA ಆಗಿದ್ದಾರೆ, ಅವ್ರು ಬಿಟ್ಟು ನಾವು ಕೆಲಸ ಮಾಡಕ್ಕಾಗಲ್ಲ. ಅವ್ರು ಹೇಳ್ಬಿಡಿ, ನಾನು ಮಾಡಕ್ಕಾಗಲ್ಲ ಅಂದ್ರೆ ನಾನು ಮಾಡ್ತೀನಿ. ನಾನು ಪ್ರಶ್ನೆ ಮಾಡೋದು ನಮ್ ಕೆಲಸ, ಅವ್ರು ಕೆಲಸ ಮಾಡಿ ಪ್ರಶ್ನೆ ಮಾಡೋದು ನಮ್ ಕೆಲಸ. ಈಗ ನೀವು ಕೂತ್ಕೊಳ್ಳಿ. ವಿಜಯೇಂದ್ರ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಉತ್ತರ ಕೊಡೋದು. ಆಯ್ತು, ಅವ್ರ ಪ್ರಶ್ನೆ ಹೇಳ್ತಾರೆ, ಉತ್ತರ ಕೊಡಬೇಕು. ನೀವು ಕೂತ್ಕೊಳ್ಳಿ. ಈಗ ನಮ್ಮ ಅಭಿಪ್ರಾಯ ಪ್ರಶ್ನೆ ಹೇಳಿ ವಿಜಯೇಂದ್ರ, ಪ್ರಶ್ನೆ ಹೇಳಿ. ಪ್ರಶ್ನೆ ಹೇಳಿ ವಿಜಯೇಂದ್ರ. ತಾವ್ ಹೇಳಿದ್ದಕ್ಕೆ ತಾನೇ ನಾನು ಹೇಳಿದ್ದ, ತಾವ್ ಹೇಳಿದ್ದಕ್ಕೆ ನಾನು ಗುರುಗಂಟೆ ಮಂಜುನಾಥ್. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾ ಈಗ ಬೆಲ್ಲದ್ ಎಲ್ಲ ಇರುತ್ತೆ. ಬೆಲ್ಲದವ್ರೆ ಸಭಾಧ್ಯಕ್ಷ ಆಯ್ತು, ಅವ್ರವ್ರು ಮಾತಾಡ್ಕೊಳ್ತಾರೆ, ನೀವ್ಯಾಕೆ ಚರ್ಚೆ ಮಾಡ್ತೀರಿ? BJP MLA 5 ಕೋಟಿ ಕೊಟ್ಟಿದ್ದೀವಿ. ಸಭಾಧ್ಯಕ್ಷರೇ, ಜಮೀರ್ ಅಹಮದ್ ಅವರು 28 ಜನ BJP ಶಾಸಕರಿಗೆ ಕೊಟ್ಟಿದ್ದಾರೆ, 8 ಜನ JDS ಅವ್ರು ಯಾರು ಕೇಳಿದಾರೆ ಅವ್ರು ಕೊಟ್ಟಿದ್ದಾರೆ. ಆದರೆ ನಾವು ಆ ಕಡೆ ಇದ್ದಾಗ ಇವ್ರು ನಮ್ಗೆ ಏನು ಕೊಡ್ತಾನೆ ಇರಲಿಲ್ಲ. ಆಯ್ತು ವಿಜಯೇಂದ್ರ. ಅಧ್ಯಕ್ಷರೇ, ದೊಡ್ಡಬಳ್ಳಾಪುರ BJP MLA 5 ಕೋಟಿ ಕೊಟ್ಟಿದ್ದೀವಿ ಅಂತಂದ್ರೆ ಈಗ ಅವರೇ ಉತ್ತರ, ನಾವು ABC ಮಾಡಿದ್ದೇವೆ, ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀವಿ ಅಂತ ತಾವೇ ಹೇಳಿದಿರಿ. ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಒಂದು ನಿಮಿಷ ಅದು ಪ್ರಶ್ನೆ ಅಲ್ಲ, ಪ್ರಶ್ನೆ ಬೇರೆ ಇಲ್ಲಿ. ಅವರು ರಾಜಕೀಯವಾಗಿ ಏನಾದರೂ ಮಾತಾಡಲಿ. ಅಲ್ಲ ಒಂದು ನಿಮಿಷ ಆಯಿತು. ಅಲ್ಲ, ರಾಜಕೀಯವಾಗಿ ಏನಾರು ಮಾತಾಡಲಿ, ನೀವು ರಾಜಕೀಯ ಹೊರಗಡೆ ಉತ್ತರ ಕೊಡಿ, ಪ್ರಶ್ನೆ ಇಲ್ಲ. ಅಲ್ಲ, ಈಗ ನಂದಿಷ್ಟೇ ಪ್ರಶ್ನೆ. ಒಂದೇ ನಿಮಿಷ ಸರ್, ನಿಮ್ಮ ಪರವಾಗಿ ಬಿನ್ ಫೀಸ್ ವಕೀಲ, ಅದಕ್ಕೆ ಅಲ್ಪಸಂಖ್ಯಾತರ ಪರವಾಗಿ ಹೇಳ್ತಾ ಇದ್ದೆ. ಅಲ್ಲ ಈಗ ನೀವು ಒಂದು ಸರ್ಕಾರವಾಗಿ ಅವ್ರು ಏನಾದರೂ ಹೇಳ್ಕೊಳ್ಳಿ, ರಾಜಕೀಯ ನೀವು ಹೊರಗಡೆ ಉತ್ತರ ಕೊಡಿ, ಪ್ರಶ್ನೆ ಇಲ್ಲ. ಆದರೆ ನಿಮ್ಗೆ ಆ ಬಿಜಾಪುರದಲ್ಲಿರೋ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿ ಆಗಬಾರ್ದ? ಆಗಬೇಕಲ್ಲ ಒಂದು ಸರ್ಕಾರಕ್ಕೆ.
ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ 1,20,000 ಮತದಾರರು ಇರುವಂಥ ಬಿಜಾಪುರನ್ನು ನೆಗ್ಲೆಕ್ಟ್ ಮಾಡಿದರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಏನಾಗ್ತೀರಿ? ಈಗ ಅದರಿಂದ ಅಲ್ಲ, ಒಂದೇ ನಿಮಿಷ, ಇದು ಪ್ರಶ್ನೆ ಬೇರೆ, ಅಲ್ಲ, ಚರ್ಚೆ ಬೇರೆ ಇಲ್ಲ. ಇದು ಹೇಳಿದ್ರಿ ಈಗ. ಒಂದೇ ನಿಮಿಷ. ಅಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಆಕ್ಷನ್ ಪ್ಲಾನ್ ಯಾರು ಮಾಡ್ತಾರೆ ಸರ್? ಜಮೀರ್ ಭಾಯ್ ಸರ್, ಅಲ್ಲ, ಜಮೀರ್ ಭಾಯ್ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸಿರೋರು, ಹಂಗೇನು ಇದು ಮಾಡೋರಲ್ಲ. ಅದಕ್ಕೆ ಯಾಕೆ ಹಿಂಗೆ ಮಾಡಿದ್ರು ಗೊತ್ತಿಲ್ಲ, ಅದನ್ನು ಸರಿಪಡಿಸಿ. ಆಮೇಲೆ ನಮಗೇನು 5 ಕೋಟಿ ಕೊಟ್ಟರೆ ನನಗಂತೂ ಗೊತ್ತಿಲ್ಲ. ಮತ್ತು ನೀವು ಯಾರ್ಯಾರ್ದವ್ರು ಲೆಟ್ರ್ ಮೇಲೆ ಕೊಟ್ಟರೆ, ನೀವೆಲ್ಲ ಯಾರ್ಯಾರೋ ಬೇರೆ ಬೇರೆಯವ್ರ ಲೆಟ್ರ್ ಮೇಲೆ ಕೊಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಆಗ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದೆ. ನೀವು ಯಾವ್ದಾದ್ರು ಬೇರೆ ಬೇರೆಯವ್ರ ಲೆಟ್ರ್ ಕೊಟ್ಬಿಟ್ರೆ ಕಷ್ಟ ಆಗ್ತದೆ. ಅದೊಂದು ಸ್ವಲ್ಪ ಆಗಬಾರ್ದು ಸರ್. ಹೇಳ್ದಂಗೆ 5 ಕೋಟಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಆಗೋದಿಲ್ಲ. ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಾರೋ ಗುತ್ತಿಗೆದಾರರು ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಕೂತ್ಕೊಳ್ಳಿ. ಬಿಜಾಪುರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ. ಎಲ್ಲರಿಗೂ 5 ಕೋಟಿ ಕೊಟ್ಟಿದ್ದಾರೆ. ನೀವು ಅಲ್ಲಿ ಜಾಸ್ತಿ ಕೊಡ್ತಾರೆ. ನಾನು ಅವ್ರ ಪತ್ರನೂ ಕೊಟ್ಟಿಲ್ಲ. ಎತ್ತಲ್ ಸರ್, ಪತ್ರ ಕೊಟ್ಟಿದ್ದೀರ, ಪತ್ರನೂ ಇದುವರೆಗೂ ಕೊಟ್ಟಿಲ್ಲ. ಈಗ ಆಯ್ತು, ಎಲ್ಲ ಒಂದ್ ಕಡೆ ಸಂತೋಷ, ಖುಷಿ ಬಂತು. ತಾವೇ ಮುಖ್ಯಮಂತ್ರಿ ಆವತ್ತೇ ಈ ಬುದ್ಧಿ ಹೇಳ್ಬಿಟ್ಟಿದ್ರೆ ಏನಪ್ಪ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವಾಗ ಏನೋ ಎತ್ತಲ್ 5 ಕೋಟಿ ಅವರಿಗೆ ಅವ್ರ ಸದನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರೆ 10 ಕೋಟಿ ಕೊಡ್ತೀನಿ ಅಂತಾರೆ. ಅವರಿಗೆ ಒಪ್ಕೊಳ್ಬೇಕು. ನಾನು ಅಲ್ಪಸಂಖ್ಯಾತರ ಕೆಲಸ ಮಾಡ್ತೀನಿ ಅಂತ ಒಪ್ಕೊಳ್ಬೇಕು. ಹೇಳಿದ್ದೀರಿ ಸರ್. ತಾವು ಇದ್ದವ್ರಿಗೆ ನಾನು ಒಂದು ಪತ್ರ ಕೊಟ್ಟಿಲ್ಲ, ನಾನು ಅನುದಾನ ಬೇಕಂತ ಕೇಳಿಲ್ಲ. ಇಲ್ಲ, ಮಾಜಿ ಮುಖ್ಯಮಂತ್ರಿ ಯಾಕೆ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಪ್ರಶ್ನೆ ಬಿಟ್ಟು ಅವ್ರು ಕೇಳ್ತಾರೆ, ಜಾಸ್ತಿ ಇದ್ದಾರೆ, 10 ಕೋಟಿ ಕೊಡಿ ಅಂತ ಕೇಳ್ಕೊಳ್ಳಿ, ಕೊಡ್ತೀನಿ ನಾನು. ಮಂತ್ರಿ ಅವರೇ, ನೀವು ಪ್ರಶ್ನೆಗೆ ಮಾತು ಉತ್ತರ ಕೊಡಿ. ಸಚಿವರು ಹೇಳಿದಾಗೆ ಕೇವಲ ಆಕ್ಷನ್ ಪ್ಲಾನ್, ಗಣೇಶ್ ಮಾನ್ಯ ಸಚಿವರು ಹೇಳಿದಾಗೆ ಮಾಡಿದೀವಿ, 150 ಕೋಟಿನ ಕೊಡ್ತಿದೀವಿ ಅಂತ ಹೇಳಿದೆ. ಒಂದಿಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಹಾಗಾಗಿ ಅಷ್ಟು ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ನಮಗೂ ಗೊತ್ತಿದೆ. ಯಾಕಂದ್ರೆ ಕಳೆದ 8-9 ತಿಂಗಳಿಂದ ನೋಡ್ತಾ ಇದ್ವಿ, ಖಜಾನೆ ಖಾಲಿ ಆಗಿರ್ತಕ್ಕಂಥ ನೋಡಿದ್ವಿ. ಬರೀ ಹೇಳಿಕೆಗಳು ಅಷ್ಟೇ ಬಿಟ್ರೆ ಇನ್ನೂ 1-2 ವರ್ಷ ಬರೀ ಆಕ್ಷನ್. ಮಾನ್ಯ ಸಚಿವರು ಹೇಳಿದಾಗೆ 1% ಕೊಟ್ಟಿಲ್ಲ ಅಲ್ಪಸಂಖ್ಯಾತರಿಗೆ ಅಂತೇಳಿ ಹೇಳಿದ್ರು. ಯಾವ ಸಮುದಾಯಗಳಿಗೆ ಎಷ್ಟು % ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ದಾರೆ, ಸಚಿವರು ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಬೆಳಕು ಚೆಲ್ಲಿದ್ರೆ ನಮಗೂ ಕೂಡ ಮಾತನಾಡಕ್ಕೆ ಅನುಕೂಲ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.